ಯಾಕೆ ಎಲ್ಲ ಇನ್ನು ಬೇಜಾರಾಗಿದ್ದೀರಾ? ಹಾಗ್ ನೋಡಿದ್ರೆ ಬಾಬಾ ಕೋಪ ಮಾಡ್ಕೊಂಡಿರೋದು ನನ್ ಮೇಲೆ. ನಾನ್ ಬೇಜಾರಾಗ್ಬೇಕು, ನೀವ್ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಸರಿ, ಊಟದ ಟೈಮ್ ಆಯ್ತು, ಎಲ್ರೂ ಬೇಗ ಬಂದ್ಬಿಡಿ, ಊಟ ಮಾಡೋಣ. ಮಾವ, ಅತ್ತೆ ಬನ್ನಿ. ನಾನು ಆಗ್ಲಿಂದ ಊಟಕ್ಕೆ ಬನ್ನಿ ಅಂತ ಹೇಳ್ತಾನೆ ಇದ್ದೀನಿ, ಆದ್ರೆ ಯಾರಿಗೂ ಊಟ ಬೇಡ ಅಂತ ಹೇಳ್ತಿದ್ದಾರೆ. ಏನು ಊಟ ಬೇಡ್ವಾ? ಯಾಕೆ? ಅತ್ತೆ, ನನಗಂತೂ ತುಂಬಾ ಹಸುವಾಗ್ತಾ ಇದೆ. ನೀವು ಊಟ ಮಾಡಲ್ಲ ಅಂದ್ರೆ ನಾನು ಊಟ ಮಾಡಲ್ಲ. ನಿಮ್ ಮನೆ ಸೊಸೆ ಹಸ್ಕೊಂಡಿರೋದು ನಿಮ್ಗೋಕೆನಾ? ಇಲ್ಲಮ್ಮ, ಆ ಥರ ಅಲ್ಲ. ಮತ್ತೆ ಊಟಕ್ಕೆ ಬನ್ನಿ. ಯಾಕತ್ತೆ, ಏನಾಯ್ತು? ನಮ್ ಕೋತಣ್ಣನ್ ಬಿಟ್ಟು ನಂಗೆ ಊಟ ಮಾಡಕ್ ಮನ್ಸಾಗ್ತಿಲ್ಲಮ್ಮ. ಅಯ್ಯೋ, ಅಷ್ಟೇನಾ? ನಾನು ಹೋಗಿ ಬಾವನ್ ಕರ್ಕೊಂಡ್ ಬರ್ತೀನಿ. ಬೇಡಮ್ಮ ವಂಶಿ, ಅವನ್ ಬರೋದಿಲ್ಲ. ಯಾಕೆ ಬರಲ್ಲ? ಅವ್ರಿಗೂ ಹಸುವಾಗಿರತ್ತೆ ತಾನೇ. ಅವ್ರಿಗೆ ಸಮಾಧಾನ ಮಾಡಿ ಕರ್ಕೊಂಡ್ ಬಂದೇ ಬರ್ತೀನಿ. ಬೇಡಮ್ಮ ವಂಶಿ, ಅವ್ರಾಗ್ಲೇ ಹೋಟ್ಲಿಂದ ಆರ್ಡರ್ ಮಾಡಿ ಊಟ ತರಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ರೂ ಉಪವಾಸ ಮಾಡ್ತಾ ಇದ್ದಾರೆ. ಏನು, ಊಟ ಆರ್ಡರ್ ಮಾಡಿ ಹೋಟೆಲಿಂದ ತರಿಸ್ಕೊಂಡಿದಾರ? ಇನ್ನು ಈ ಮನೆ ಮೊದಲಿನ ತರ ಇರೋದಕ್ಕೆ ಖಂಡಿತ ಸಾಧ್ಯ ಇಲ್ಲಮ್ಮ. ನನ್ ಮಗ ಕೋಪಿಷ್ಟ ಇರ್ಬೋದು, ಆದ್ರೆ ಕೆಟ್ಟ ಮನಸ್ನವನಂತೂ ಅಲ್ವೇ ಅಲ್ಲ. ಅದೇನೇ ಆದ್ರೂ ನಮ್ಮನ್ನೆಲ್ಲ ಬಿಟ್ಟು ಊಟ ಮಾಡೋದಕ್ಕೆ ಅವನ ಮನ್ಸು ಒಪ್ಪೋದಿಲ್ಲ ಅಂತ ಅನ್ಕೊಂಡಿದ್ದೆ. ಹೌದಮ್ಮ, ಕೋದಂಡ ಎಷ್ಟೇ ಬ್ಯುಸಿ ಇದ್ರೂ ಮನೆಗೆ ಬಂದು ನಮ್ ಜೊತೆನೆ ಊಟ ಮಾಡ್ತಿದ್ದ. ಇವತ್ ಬಾವ ನಮ್ ಜೊತೆ ಊಟ ಮಾಡೋದಕ್ಕೆ ಬಂದೇ ಬರ್ತಾರೆ ಅಂತ ನನ್ಗನ್ನಿಸ್ತಿದೆ. ನಾನೇ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಬೇಡಮ್ಮ ವಂಶಿ, ಅವನು ಮೊದಲೇ ಕೋಪ ಮಾಡ್ಕೊಂಡಿದ್ದಾನೆ. ಮತ್ ನೀನು ಕರೆದ್ರೆ ನಿನ್ ಮೇಲೂ ಕೋಪ ಮಾಡ್ಕೋತಾನೆ. ನೀನ್ ಬೇಜಾರ್ ಮಾಡ್ಕೋತೀಯ. ಬೇಡ ಬೇಡ, ಬಿಟ್ಬಿಡಿ ಇಲ್ಲಿಗೆ. ಪರವಾಗಿಲ್ಲ ಮಾವ, ನನ್ಗೆ ಈ ಮನೆಯವರೆಲ್ಲ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಹೌದು ವಂಶಿ, ಅಪ್ಪ ಹೇಳ್ತಿರೋದ್ ಸರಿ ಇದೆ. ಕೋದಂಡನ್ ಕೋಪ ತಣ್ಣಗಾಗೋವರೆಗೂ ನಾವೆಲ್ಲ ಸುಮ್ನೆ ಇರೋದೇ ಒಳ್ಳೇದು. ಅಲ್ಲ ಅದ್ಕೆ, ಯಾರಾದ್ರೂ ಒಬ್ರು ಸೋತಿಲ್ಲ ಅಂದ್ರೆ ಕೋಪ ಕಡಿಮೆ ಆಗೋದಾದ್ರೂ ಹೇಗೆ? ಕಡಿಮೆ ಆದ್ರೆ ಪರವಾಗಿಲ್ಲ, ಹೆಚ್ಚಾದ್ರೆ ಏನ್ ಮಾಡೋದು? ಹೌದು ಅದ್ಕೆ, ಅಕ್ಕ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಆಗ್ ನೋಡಿದ್ರೆ ಅಣ್ಣಂಗೆ ನನ್ ಮೇಲೆ ಗಿರಿ ಮೇಲೆ ಯಾವ ಕೋಪನೂ ಇಲ್ಲ. ನಾವಿಬ್ರೇ ಕರ್ಕೊಂಬರ್ತೀವಿ. ಹೌದು, ಅಣ್ಣನ ನಾವು ಕರೆದ್ರೆ ಆಗಿನ ಥರನೇ ಬರ್ತಾನೆ ಅಲ್ವಾ ಪೂಜಾ? ಹೌದು ಕಣೋ, ಬಾ. ಏಯ್, ಏನಮ್ಮ ನಿನ್ ಗಂಡಂಗ್ ತಿನ್ನ ಕೇಳು. ರೀ, ಊಟ ಮಾಡಿ ಸ್ವಲ್ಪ. ಏನೇ ನೀನ್ ಮಾಡು, ತಿಂತಾನ ಇಲ್ಲ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಊಟ ಮಾಡಿ.
ಚಿಕ್ಕವರಿದ್ದಾಗ ನೀನು ನನಗೂ ಕೃಷ್ಣನಿಗೂ ಕೈ ತುತ್ತು ಕೊಡ್ತಿದ್ಯಲ್ಲ, ಅದೇ ಯಾಕೋ ತುಂಬ ನೆನಪಾಗ್ತಿದೆ ಅಕ್ಕ. ಅಷ್ಟೇ ತಾನೇ, ಈಗ್ಲೂ ನಿನಗೆ ಕೈ ತುತ್ತೆ ಕೊಡ್ತೀನಿ. ಕೈ ತುತ್ತಲ್ಲ, ನಾನೇ ತಿನ್ನಿಸ್ತೀನಿ. ರೀ, ಊಟ ಮಾಡಿ. ಟೈಮಿಗೆ ಸರಿಯಾಗಿ ಊಟ ಮಾಡ್ಲಿಲ್ಲ ಅಂದ್ರೆ ಆರೋಗ್ಯ ಹಾಳಾಗುತ್ತೆ. ಮಾಯಾ, ನನಗೆ ಹಸುವಿಲ್ಲ, ನೀವು ತಿನ್ನಿ. ಯಾಕೆ ಊಟ ಮಾಡಲ್ಲ? ಸರಿ ಆಯ್ತು, ನೀವು ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ. ನಿಮ್ಗೇನು ಬೇಡ ಅಂದ್ರೆ ನನಗೂ ಏನು ಬೇಡ. ರೀ, ತಗೊಳ್ಳಿ, ಊಟ ಮಾಡಿ. ನಂಗೆ ಬೇಡ ಮಾಯಾ, ನೀವು ಊಟ ಮಾಡಿ. ಸರಿ, ಹಾಗಾದ್ರೆ ನಂಗೂ ಊಟ ಬೇಡ. ಅಮ್ಮ, ಇದನ್ನೆಲ್ಲ ತಗೊಂಡೋಗಿ ಕಸಕ್ ಹಾಕು. ಇವರೇ ಊಟ ಮಾಡಲ್ಲ ಅಂದ್ಮೇಲೆ ನನಗೆ ಯಾಕೆ? ಮಾಯಾ, ಯಾಕಿಷ್ಟು ಹಠ ಮಾಡ್ತಿದ್ಯಾ? ಹಠ ಮಾಡ್ತಿರೋದ್ ನೀವು. ಊಟ ಮಾಡಿ ಅಂತ ಎಷ್ಟ್ ಸಲ ಹೇಳ್ತಿದ್ದೀನಿ, ನೀವ್ ಕೇಳ್ತಾನೆ ಇಲ್ಲ. ನಿಮ್ ಆರೋಗ್ಯ ಕೆಟ್ರೆ ಏನ್ ಗತಿ? ಸರಿ, ನಾನು ಊಟ ಮಾಡ್ತೀನಿ. ನಾನೇ ತಿನ್ನಿಸ್ತೀನಿ. ರೀ, ಎಲ್ಲಿ ನೀ ನನ್ಗೆ ನನ್ನವರು ಅಂತ ಇರೋದು ನೀವೊಬ್ರೆ. ನೀವೇ ನನಗ್ ಪ್ರಪಂಚ. ದಯವಿಟ್ಟು ಹೀಗೆಲ್ಲ ಹಸ್ಕೊಂಡೆಲ್ಲ ಇರ್ಬೇಡಿ. ಮಾಯಾ,